ಪ್ರೆಗ್ನೆಂಟ್ ಅಂತ ಯಾರೋ ದುಡ್ಡು ಕೇಳೋದು ಯಾಕಾಗ್ತಿದೆಯಪ್ಪ? ದುಡ್ಡು ಕೇಳೋದು ಮಾಡಬಾರ್ದು. ನೋಡಿತಾ ಇರ್ತಾರೆ ಕಟ್ಟರು. ದಯವಿಟ್ಟು ಯಾರು ಮೋಸ ಮಾಡಬೇಡಿ, ನೀವು ಮೋಸ ಹೋಗ್ಬೇಡಿ. ಮೋಸ ಹೋಗ್ಬೇಡಿ. ಇನ್ನೊಮ್ಮೆ ಹೇಳ್ತೀನಿ ತಂಜಿ ಕಡೆಯಿಂದ, ಇಲ್ಲಿ ನಮ್ಮ ಕಡದಲ್ಲಿ ಬಂದು ಆಟೋ ಅಂದ್ಬೇಡಿ. ಆಟೋಗೆ 50 ರೂಪಾಯಿ ಸೀಟ್ ಲೆಕ್ಕ, 200 ರೂಪಾಯಿ ಬಾಡಿಗೆ. ನಮ್ಮ ಹುಡುಗರೇನು ಜಾಸ್ತಿ ಕೇಳಲ್ಲ. ಯಾರೋ ಕೇಳ್ಬೋದು, ಆಟೋದಲ್ಲೂ ಕೆಟ್ಟ ಇರ್ಬೋದು, ಎಲ್ಲ ಕೆಟ್ಟರಿಲ್ಲ. ಈಗ ಮುಂಚೆ ಮಾಡೋದಿದ್ದಾರೆ. ಎಲ್ಲ ಕಡೆ ಕೆಟ್ಟರಿರಲ್ಲ, ಎಲ್ಲ ದೇವಸ್ಥಾನ ಕೆಟ್ಟರಿರಲ್ಲ. ಹುಷಾರು ನೋಡ್ಕೊಂಡು ನಿಮ್ಮ ಬಗ್ಗೆ ನಿಮಗೆ ಎಚ್ಚರವಿರಲಿ. ಬಂದು ಆಟೋ ಕಾಯ್ತೆ ಅಂದ್ಕೊಂಡು ಅಂದ್ರೆ ನಾವು ಜವಾಬ್ದಾರಲ್ಲ. 200 ರೂಪಾಯಿ ಬಾಡಿಗೆ ಇಸ್ಕೊಂತಾರೆ. ಬಾಡಿಗೆ ಆದರೆ ಅಪ್ ಆ್ಯಂಡ್ ಡೌನ್ ಬಂದೀವಿ ಅಂದ್ರೆ ನಾವು ಜವಾಬ್ದಾರಲ್ಲ. ಅಪ್ ಆ್ಯಂಡ್ ಡೌನ್ ಬಂದು ಅವ್ರು ಕಾಯ್ತಾರೆ ಅಂದರೆ ನಾವು ಜವಾಬ್ದಾರಲ್ಲ. ಇಲ್ಲ ದೇವಸ್ಥಾನದಲ್ಲಿ ನಾವು ನಿಮ್ಮನ್ನು ನೋಡ್ಕೊಳಕ್ಕಾಗಲ್ಲ, ನಮ್ಮ ಬಗ್ಗೆ ನೋಡ್ಕೊತಾ ಇರ್ತೀವಿ. 50 ರೂಪಾಯಿ ಸೀಟ್ ಲೆಕ್ಕ ಇರುತ್ತೆ. ನಿತ್ಯ ತಂಗಿ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದೆ. ನಿತ್ಯ ಇರುತ್ತೆ, ಆಟ ಇರ್ತಾರೆ, ನಮ್ಮ ಹುಡುಗರು ಇರ್ತಾರೆ. ಒಂದು ವೇಳೆ ಯಾರಿಲ್ಲ ಅಂದ್ರೆ ನಮ್ಮ ಹುಡುಗರಿಗೆ 50 ರೂಪಾಯಿ ಕಮ್ಮಿ ದಾಣಕ್ಕೂ ಇದೆ ನಮ್ಮ ಆಟೋಗಳು. ದಯವಿಟ್ಟು ಸಹಕರಿಸಿ, ನಿಧಾನಕ್ಕೆ ಬನ್ನಿ, ನಿಧಾನಕ್ಕೆ ಹೋಗಿ. ಮತ್ತೊಮ್ಮೆ ಹೇಳ್ತೀನಿ, ಸಾಲ ಮಾಡ್ಕೊಂಡು ಬರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಕೇಳುತ್ತಾ? ದಿದ್ದಗಡೆ ಬರ್ಬೇಕನ್ನೋ ಅವಶ್ಯಕತೆ ಇಲ್ಲ. ಮತ್ತೆ